ಕರಾವಳಿಯ ಹಸಿರು ತೋಟಗಳ ಮಧ್ಯೆ ಒಂದು ಸುಂದರ ಮಣ್ಣಿನ ಮನೆ. ಆ ಮನೆಯ ಸುತ್ತಲೂ ತೆಂಗು, ಅಡಿಕೆ, ಮಾವು ಮತ್ತು ಹಲಸಿನ ಮರಗಳ ಕಾವಲು. ತೋಟದ ತುದಿಯಲ್ಲೊಂದು ಹರಿಯುವ ಚಿಕ್ಕ ಹೊಳೆ. ಆ ಹೊಳೆಯ ದಂಡೆ ನಮ್ಮ ಭುವನ್ಗೆ ಜಗತ್ತಿನ ಎಲ್ಲಕ್ಕಿಂತ ಹೆಚ್ಚು ಇಷ್ಟವಾಗಿರುವ ಜಾಗ. ಭುವನ್ 30ರ ಹರೆಯದ ನಾಚಿಕೆ ಸ್ವಭಾವದ ಭಾವನಾತ್ಮಕ ಯುವಕ. ಪಟ್ಟಣದಲ್ಲಿ ಕಾಲೇಜು ಓದಿ ಮತ್ತೆ ತನ್ನ ತಂದೆಯ ಕೃಷಿ ಬದುಕಿಗೆ ಮರಳಿದವ. ಪುಸ್ತಕ, ಪೆನ್ನು ಮತ್ತು ಅದರಲ್ಲಿ ಗೀಚಿರುವ ಕತೆಗಳು. ಅವನಿಗೆ ಅದು ಬರೀ ಹವ್ಯಾಸ ಆಗಿರಲಿಲ್ಲ, ಅಲ್ಲದೆ ಉಸಿರಾಗಿತ್ತು. ಸಂಜೆ ಆದ ತಕ್ಷಣ ಹೊಳೆ ದಂಡೆಗೆ ಹೋಗುವುದು ಅವನ ದಿನಚರಿ. ತೋಟದ ಕೆಲಸದವರೆಲ್ಲರೂ ಮನೆಗೆ ಹೋದ ಮೇಲೆ ಹೊಳೆಯ ನೀರಿನ ಆ ಹರಿವಿನ ಶಬ್ದದ ನಡುವೆ ಪುಸ್ತಕ ತೆರೆದು ಕುಳಿತುಕೊಳ್ಳುತ್ತಿದ್ದ. ದಿನಗಳು ಅಂದುಕೊಂಡಂತೆ ಎಲ್ಲವೂ ಸುಗಮವಾಗಿ ಸಾಗುತ್ತಿತ್ತು. ಹೀಗಿರುವಾಗ ಒಂದು ದಿನ ಊರ ಸಂತೆಯಲ್ಲಿ ಭುವನ್ ಒಬ್ಬಳು ಯುವತಿಯನ್ನ ನೋಡಿದ. ಮೊದಲ ನೋಟದಲ್ಲೇ ಮನಸ್ಸಿಗೆ ಏನೂ ಉಳಿದಿತ್ತು ಮತ್ತು ಮಾತೇ ಆಗಿರಲಿಲ್ಲ. ಅದೇ ಮಂಪರಿನಲ್ಲಿ ಮರುದಿನ ಸಂಜೆ ಹೊಳೆ ದಂಡೆಯಲ್ಲಿ ಏನೋ ಬರೆಯಲು ಯೋಚಿಸುತ್ತಾ ಕುಳಿತಿದ್ದಾಗ ಹೊಳೆಯ ಆ ಕಡೆ ದಂಡೆಯಲ್ಲಿ ಅವನಿಗೆ ಯಾರೋ ಕುಳಿತಂತೆ ಕಾಣಿಸಿತು. ಭುವನ್ ಕಣ್ತೆರೆದು ನೋಡಿದ. ಹೊಳೆಯ ಮತ್ತೊಂದು ದಂಡೆಯಿಂದ ಒಂದು ಧ್ವನಿ, ಹೇ ಭುವನ್, ಕತೆ ಸಿಕ್ಕಿಲ್ವಾ ಅಂತ ಹೇಳಿತು. ಭುವನ್ ಆ ಕ್ಷಣ ಬೆಚ್ಚಿಬಿದ್ದ ಮತ್ತು ತಡವರಿಸುತ್ತಾ ಮರು ಪ್ರಶ್ನಿಸಿದ, ನೀವು ಯಾರು ಅಂತ. ಆಗ ಆಕೆ ನಕ್ಕು ಹೇಳಿದಳು, ಕತೆ ಹುಡುಕುವವನಿಗೆ ಕತೆ ತಾನಾಗೆ ಹೊಳೆಯುತ್ತೆ. ಅಷ್ಟು ಹೇಳಿ ಕಾಡಿನ ದಾರಿಯಲ್ಲಿ ಕಣ್ಮರೆಯಾದಳು. ಆ ರಾತ್ರಿ ಭುವನ್ ನಿದ್ರೆ ಮಾಡಲಿಲ್ಲ. ಮರುದಿನವೂ ಅಲ್ಲಿಗೆ ಹೋದಾಗ ಅಲ್ಲಿ ಅವಳು ಬರಲಿಲ್ಲ. ಕೆಲವು ದಿನಗಳ ನಂತರ ಪುಸ್ತಕ ಪೆನ್ನು ಹಿಡಿದು ಮತ್ತೆ ಹೋದಾಗ ಇಷ್ಟು ದಿನ ಬರಲಿಲ್ಲ ಯಾಕೆ ಅನ್ನುವ ಪ್ರಶ್ನೆ ಇಟ್ಟಳು. ನಾನು ನಿನ್ನೆಯೂ ಇಲ್ಲಿಗೆ ಬಂದಿದ್ದೆ ಅನ್ನುವ ಉತ್ತರ ಭುವನ್ ಕೊಟ್ಟ. ನೀನು ಪುಸ್ತಕ ಇಲ್ಲದೆ ಯಾಕೆ ಬಂದೆ ಅನ್ನುವ ಮರು ಪ್ರಶ್ನೆ ಆಕೆ ಇಟ್ಟಳು. ಅಲ್ಲಿಗೆ ಶುರುವಾಯಿತು ಅವರ ವಿಚಿತ್ರ ಸಂಬಂಧ ಮತ್ತು ಪ್ರತಿ ಸಂಜೆ ಅವಳು ಮತ್ತು ಭುವನ್ರ ಭೇಟಿ, ಆ ಎರಡು ಹೊಳೆ ದಂಡೆ ಮತ್ತು ಅವರ ಕತೆಗಳು. ಕಾಲ ಕಳೆಯುತ್ತಾ ಭುವನ್ ಅವಳನ್ನು ಪ್ರೀತಿಸಲು ಶುರು ಮಾಡಿದ. ಆದರೆ ಆ ಹುಡುಗಿಯನ್ನ ಆ ಊರಿನಲ್ಲಿ ಯಾರೂ ನೋಡಿರಲಿಲ್ಲ ಮತ್ತು ಒಂದು ಕಡೆ ಮನೆಯವರಿಗೆ ಭುವನ್ನಲ್ಲಿ ಬದಲಾವಣೆ ಕಾಣಿಸತೊಡಗಿತು. ಆತ ಒಬ್ಬನೇ ನಗುವುದು, ಒಬ್ಬನೇ ಮಾತನಾಡುವುದು, ಗಾಳಿಯಲ್ಲಿ ಯಾರೊಂದಿಗೋ ಮಾತನಾಡಿದಂತೆ ಕೈ ಚಲಿಸುವುದು. ಇದೆಲ್ಲ ನೋಡಿದ್ದ ಭುವನ್ ತಾಯಿ ಹೆದರಿ ದೇವರ ಮೊರೆ ಹೋದರು ಮತ್ತು ತಂದೆ ಮಂತ್ರವಾದಿಯನ್ನ ಭೇಟಿಯಾದರು. ಆದರೆ ಭುವನ್ ಮಾತ್ರ ಶಾಂತವಾಗಿದ್ದ, ಯಾಕೆಂದರೆ ಅವನಿಗೆ ಅವಳದ್ದೇ ಕೊಂಗು. ಒಂದು ದಿನ ಅವನು ಹೇಳಿದ, ನಾನು ಅವಳನ್ನ ಮದುವೆ ಆಗ್ತೀನಿ. ಇದನ್ನಾಲಿಸಿದ ತಂದೆ ತಾಯಿ ಒಮ್ಮೆಲೆ ಗಾಬರಿಗೊಂಡರು. ಮತ್ತೆ ಸ್ವಲ್ಪ ಶಾಂತರಾಗಿ ಹೇಳಿದರು, ಹಾ, ಕರೆದುಕೊಂಡು ಬಾ ಅವಳನ್ನ ಅಂತ. ಆಗ ಭುವನ್ ನಕ್ಕು ಹೇಳಿದ, ಅವಳು ಎಲ್ಲರಿಗೂ ಕಾಣಿಸೋದಿಲ್ಲ ಮತ್ತು ನನ್ನ ಬಿಟ್ಟು ಬೇರೆ ಯಾರೊಂದಿಗೂ ಮಾತನಾಡುವುದಿಲ್ಲ ಅಂತ. ಎಲ್ಲವನ್ನೂ ಆಲಿಸಿದ ಭುವನ್ ತಂದೆ ತಾಯಿ ಅವನನ್ನ ಮನೋವೈದ್ಯರ ಬಳಿ ಕರೆದೊಯ್ಯುವ ನಿರ್ಧಾರ ಮಾಡಿದರು. ಆದರೆ ಭುವನ್ ಅವರ ಯಾವ ಮಾತನ್ನ ಕೇಳಿಸಿಕೊಳ್ಳುವ ಪ್ರಯತ್ನ ಮಾಡಲಿಲ್ಲ. ಒಂದೊಮ್ಮೆ ಅವರಿಬ್ಬರ ಒತ್ತಾಯಕ್ಕೆ ಮಣಿದು ವೈದ್ಯರಲ್ಲಿಗೆ ಹೋಗಲು ಒಪ್ಪಿಕೊಂಡ. ಅಂದುಕೊಂಡಂತೆ ಭುವನ್ ಮತ್ತು ಅವನ ತಂದೆ ತಾಯಿ ಮನೋವೈದ್ಯರ ಕ್ಲಿನಿಕ್ಗೆ ಬಂದರು. ಅಲ್ಲಿ ಡಾಕ್ಟರ್ ಭುವನ್ನ ಹತ್ತಿರ ಬಹಳ ಹೊತ್ತು ಮಾತನಾಡಿದರು ಮತ್ತು ಭುವನ್ ನಡೆಯುತ್ತಿರುವುದನ್ನೆಲ್ಲ ಚಾಚು ತಪ್ಪದೆ ವೈದ್ಯರಿಗೆ ತಿಳಿಸಿದ್ದ. ಎಲ್ಲವನ್ನ ಆಲಿಸಿದ ವೈದ್ಯರು ಕೊನೆಗೆ ಭುವನ್ನನ್ನ ಕೇಳಿದರು, ಅವಳು ಇಲ್ಲ ಅನ್ನೋದು ನಿನಗೆ ಗೊತ್ತಿದೆಯಾ ಅಂತ. ಆಗ ಭುವನ್ ಹೇಳಿದ, ಹ್ಞೂ ಡಾಕ್ಟರ್, ಗೊತ್ತು ಅಂತ. ಡಾಕ್ಟರ್ ತುಸು ಬೆಚ್ಚಿ ಬಿದ್ದರು ಮತ್ತು ಕೇಳಿದರು, ನಿನ್ನ ಉದ್ದೇಶ ಏನು ಅಂತ. ಅದಕ್ಕುತ್ತರಿಸಿದ ಭುವನ್, ಇಲ್ಲದಿರೋದನ್ನ ಜೀವಂತವಾಗಿದ್ದು ಪ್ರೀತಿಸಬಹುದು ಡಾಕ್ಟರ್. ಅವಳು ನನ್ನ ಇಷ್ಟವಾದ ಮತ್ತು ಇಷ್ಟಪಡುವ ಕಲ್ಪನೆ ಮತ್ತು ಅವಳ ಇರುವಿಕೆಯನ್ನ ನಾನು ಅನುಭವಿಸುತ್ತಿದ್ದೇನೆ. ಇದನ್ನು ಈ ಸಮಾಜ ಒಪ್ಪಿಕೊಳ್ಳುವುದಿಲ್ಲ, ಆದರೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಇದು ನನ್ನ ಆಯ್ಕೆಯ ಜೀವನ ಎಂದನು. ಆಗ ಡಾಕ್ಟರ್ ಮೌನವಾದರು ಮತ್ತು ಭುವನ್ನನ್ನ ಹೊರಗೆ ಕೂರಲು ಹೇಳಿ
ಅವರ ತಂದೆ ತಾಯಿಯನ್ನ ಕರೆದು ಹೇಳಿದರು, ಭುವನ್ ಹುಚ್ಚನಲ್ಲ, ಆದರೆ ಅವನ ಯೋಚನೆ ಹುಚ್ಚಾಗಿದೆ ಅಷ್ಟೇ. ಮತ್ತು ಅವನಿಗೆ ಎಲ್ಲವೂ ಗೊತ್ತು. ಅವನು ಕಲ್ಪನೆಯ ಬದುಕನ್ನ ಆಯ್ದುಕೊಂಡಿದ್ದಾನೆ. ಅಂದರೆ ಅವನ ಪುಸ್ತಕದ ಬರವಣಿಗೆಯಲ್ಲಿರುವ ಆ ಹುಡುಗಿಯನ್ನ ತನ್ನೊಳಗೆ ಅತಿಯಾಗಿ ಪ್ರೀತಿಸುತ್ತಿದ್ದಾನೆ. ಹಾಗಾಗಿ ಅವನು ಮೊದಲು ಆ ಕಲ್ಪನೆಯ ಜಗತ್ತನ್ನ ಬಿಟ್ಟು ಸತ್ಯವನ್ನ ಒಪ್ಪಿ ನಡೆಯಬೇಕು. ಆ ಕೆಲಸವನ್ನ ನೀವು ಮನೆಯಲ್ಲೇ ಮಾಡಿಸಿ ಅನ್ನುವ ಸಲಹೆ ಕೊಟ್ಟು ಕಳುಹಿಸಿದರು. ವೈದ್ಯರ ಕೊಠಡಿಯಿಂದ ಹೊರಬಂದ ಭುವನ್ ತಂದೆ ತಾಯಿ ಏನೂ ಮಾತನಾಡದೆ ಅವನನ್ನ ಕರೆದು ಮನೆ ಕಡೆ ಸಾಗಿದರು. ದಿನ ಕಳೆದಂತೆ ಭುವನ್ ಕಲ್ಪನೆ ಮತ್ತಷ್ಟು ಬಣ್ಣಗಳನ್ನ ತೆರೆಯತೊಡಗಿತು. ಒಂದು ದಿನ ಭುವನ್ ತಾನು ಕಲ್ಪಿಸಿಕೊಳ್ಳುತ್ತಿದ್ದ ಹುಡುಗಿಯ ಜೊತೆ ಮದುವೆ ಆಗಲು ದಿನ ನಿಗದಿ ಮಾಡಿದ ಮತ್ತು ಮನೆಯವರಿಗೆ ತಿಳಿಸಿದ. ಆಗ ಮನೆಯವರು ಏನು ಗೊತ್ತಿಲ್ಲದಂತೆ ಕೇಳಿದರು, ಹಾ ಸರಿ, ನೀನು ಹೇಳುವ ಹಾಗೆ ಅವಳು ನಮ್ಮ ಯಾರಿಗೂ ಕಾಣಿಸೋಲ್ಲ ಮತ್ತು ನಮ್ಮೊಂದಿಗೆ ಮಾತನಾಡುವುದಿಲ್ಲ. ಅಂದ ಮೇಲೆ ನಿನ್ನ ಮದುವೆಯ ದಿನ ನಾವು ಬಂದು ಏನು ನೋಡಬೇಕು ಅಥವಾ ಏನು ಕೇಳಬೇಕು ಅಂತ. ಅದಕ್ಕೆ ನೀವು ಬೆಳಿಗ್ಗೆ ಹೊಳೆ ದಂಡೆಗೆ ಬನ್ನಿ, ಅಲ್ಲಿ ನಿಮಗೆ ಉತ್ತರ ಸಿಗುವುದು ಅಂತ ಭುವನ್ ಹೇಳಿದ. ಅವನ ಮಾತು ಮತ್ತು ಮಗನ ಪರಿಸ್ಥಿತಿ ನೆನೆಸಿಕೊಂಡು ಅವರಿಬ್ಬರು ಅಳತೊಡಗಿದರು. ನಿಗದಿತ ಆ ಒಂದು ಸಂಜೆ ಅವನು ಮದುವೆ ಉಡುಪಿನಲ್ಲಿ ಹೊಳೆ ದಂಡೆಗೆ ಹೋದ. ಪುಸ್ತಕ ಕೈಯಲ್ಲಿ ಹಿಡಿದು ಕಾಯಲು ಶುರು ಮಾಡಿದ. ರಾತ್ರಿ ಆದರೂ ಅವನು ಮನೆಗೆ ಮರಳಿರಲಿಲ್ಲ. ಭುವನ್ ತಂದೆ ತಾಯಿ ಬೆಳಿಗ್ಗೆವರೆಗೂ ಕಾದು ಮತ್ತೆ ಹುಡುಕುವುದನ್ನ ಚುರುಕುಗೊಳಿಸಿದರು. ಹುಡುಕುತ್ತಾ ಮನೆಯ ತೋಟದಿಂದ ಹೊಳೆಯ ಕಡೆ ಎಲ್ಲರೂ ತಲುಪಿದರು. ಆಗ ಅವರಿಗೆ ಕಾಣಿಸಿತು ಹೊಳೆಯ ದಂಡೆಯಲ್ಲಿ ಅವನ ಪುಸ್ತಕ ಮಾತ್ರ, ಮತ್ತು ಆ ಪುಸ್ತಕಕ್ಕೆ ಅವನು ಅರಶಿನದ ಕೊಂಬು ಕೊಟ್ಟಿರುವುದು. ಅದನ್ನ ಬಿಚ್ಚಿ ಪುಸ್ತಕ ತೆರೆದು ನೋಡಿದಾಗ ಅವರಿಗೆ ಕಂಡಿದ್ದು ಭುವನ್ ಮತ್ತು ಆಕೆಯ ಜೊತೆಗಿನ ಕಲ್ಪನೆಯ ಜಗತ್ತು. ಮತ್ತು ಆ ಪುಸ್ತಕವೇ ಆಕೆ ಎಂದು ಅವನು ನಂಬಿ ಅದಕ್ಕೆ ತಾಳಿಯನ್ನ ಕಟ್ಟಿದ್ದು. ಆದರೆ ಪುಸ್ತಕದ ಕೊನೆಯ ಪುಟ ತೆರೆದು ನೋಡಿದಾಗ ಅಲ್ಲಿ ಒಂದು ಬರಹ ಇತ್ತು. ಆದರೆ ಆ ಬರಹ ಭುವನ್ದಾಗಿರಲಿಲ್ಲ. ಅದು ಬೇರೊಬ್ಬರ ಕೈ ಬರಹ ಆಗಿತ್ತು ಮತ್ತು ಅಲ್ಲಿ ಬರೆದಿತ್ತು, ಭುವನ್ ನನ್ನ ಜೊತೆ ಬಂದಿದ್ದಾನೆ, ಆದರೆ ಕತೆ ಇನ್ನೂ ಮುಗಿದಿಲ್ಲ. ಅಲ್ಲಿಂದ ಕೆಳಗೆ ನೋಡಿದಾಗ ಅಲ್ಲೊಂದು ಹೆಸರು ಕಾಣಿಸಿತ್ತು. ಆ ಹೆಸರು ಏನೆಂದರೆ ನದಿ. ಭುವನ್ ಜೀವನದಲ್ಲಿ ಆ ಹೆಸರು ಯಾರಿಗೂ ಗೊತ್ತಿರಲಿಲ್ಲ. ಇನ್ನೂ ವಿಚಿತ್ರ ಏನೆಂದರೆ ಆ ಹೆಸರು ಭುವನ್ ತನ್ನ ಪುಸ್ತಕದಲ್ಲಿ ಎಲ್ಲೂ ಬರೆಯಲೇ ಇರಲಿಲ್ಲ. ಇಂದಿಗೂ ಆ ಹೊಳೆ ದಂಡೆಗೆ ಸಂಜೆ ಹೊತ್ತು ಹೋದರೆ ಒಮ್ಮೊಮ್ಮೆ 2 ಧ್ವನಿಗಳು ಮಾತನಾಡುವುದು ಕೇಳಿಸುತ್ತವೆ ಅಂತ ಊರು ಹೇಳುತ್ತದೆ. ಅದರಲ್ಲಿ ಒಂದು ಭುವನ್ದಾಗಿತ್ತು. ಆದರೆ ಇನ್ನೊಂದು ಧ್ವನಿಯ ಗುರುತು ಯಾರಿಗೂ ಇರಲಿಲ್ಲ. ಆ ಹೊಳೆ ಇನ್ನೂ ಕೂಡ ಹರಿಯುತ್ತಿದೆ. ಆ ದಂಡೆ ಮತ್ತೊಂದು ಧ್ವನಿಗೆ ಕಾಯುತ್ತಿದೆ. ನಮಸ್ಕಾರ.